ಹಾಯ್ ಎಲ್ಲರಿಗೂ ಹಳ್ಳಿ ರೈತರ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಹೊನ್ನಾಳಿ ತಾಲೂಕಲ್ಲಿ ಚಿಕ್ಕೆ ಹಾಲಿವಾಣ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಪ್ರತಿ ವರ್ಷವೂ ವೀರಭದ್ರ ಸ್ವಾಮಿದು ಜಾತ್ರೆ ನಡೆಯುತ್ತೆ. ಅಲ್ಲಿಗೆ ಇವತ್ತು ನಾವು ಹೋಗ್ತಿದ್ವಿ. ದಾರಿಯಲ್ಲಿ ಹೋಗ್ತಾ ಏನಾದರೂ ತಗೊಳ್ಳೋಣ ಅಂದ್ಕೊಂಡ್ರೆ ಯಾವ ಅಂಗಡಿನೂ ಇರಲಿಲ್ಲ. ಯಾಕಂದರೆ ಎಲ್ಲ ಅಂಗಡಿಗಳು ಜಾತ್ರೆಯಲ್ಲಿ ಇದು. ಹೋಗ್ತಾ ನಮ್ಮಪ್ಪ ಡ್ರೈವ್ ಮಾಡ್ತಿತ್ತು. ಮುಂದೆ ಕುತ್ಕೊಂಡು ಏನು ಮಾಡೋಣ ಅಂತ ಪಕ್ಕದಲ್ಲೇ ನೋಡಿದರೆ ದೊಡ್ಡ ಲೇಕ್ ಇತ್ತು. ಲೇಕು ಸುಂದರವಾಗಿತ್ತು. ನಾವು ಹೋಗ್ತಿರೋ ದಾರಿನೂ ತುಂಬ ಚೆನ್ನಾಗಿತ್ತು. ತಂಪಾದ ಗಾಳಿ. ಇಂಥ ಗಾಳಿ ಎಲ್ಲಿ ಸಿಗುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಾ? ನಾವು ಇವತ್ತು ಹೋಗ್ತಾ ಟೈಮ್ ಆಗಿ ಹೇಳ್ಬಿಡ್ತು. ಮುಂದೆ ಒಬ್ಬ ಅಣ್ಣ ಮಧ್ಯ ರೋಡಲ್ಲಿ ಗಾಡಿಯಲ್ಲಿ ಹೋಗ್ತಿದ್ದ. ಓವರ್ಟೇಕ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಮತ್ತೆ ಅವರಿಗೆ ಏನಾದರೂ ಅಪಾಯ ಆಗುತ್ತೆ ಅಂತ ಸುಮ್ಮನೆ ಬಿಟ್ವಿ. ಹೋಗ್ಬೇಕಾದ್ರೆ ನಮಗೆ ಅಕ್ಕಪಕ್ಕನೂ ತುಂಬ ಮರಗಳಿದ್ವು. ತಂಪು ಗಾಳಿ, ಚಳಿಗಾಲ ಎಂಡಿಂಗ್ ಬೇರೆ, ಬಿಸಿಲು ತುಂಬ ಇತ್ತು. ಬೆಳಗ್ಗೆ ಬೇಗ 9:30ಗೆ ನಾವು ಬಿಟ್ಟಿದ್ವಿ. ಇನ್ನೇನು ಹತ್ರ ಬಂತು ದೇವಸ್ಥಾನ. 4-5 ಕಿಲೋಮೀಟ್ರ್ ಅಂತ ಅಂದ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಬಂದೇ ಬಿಟ್ವಿ ದೇವಸ್ಥಾನಕ್ಕೆ. ಸಾಲಾಗಿ ದೇವರ ದರ್ಶನ ಮಾಡ್ಕೊಂಡು ಹೋದ್ವಿ. ನಾವು ಕಷ್ಟಪಟ್ಟು 10 ನಿಮಿಷ ದರ್ಶನ ನಿಂತ್ಕೊಂಡ್ವಿ. ಕ್ಯೂ ಇತ್ತು. ಏನು ಮಾಡೋಣ ದೇವರಿಗೋಸ್ಕರ ಅಂತ ನಿಂತ್ಕೊಂಡು ಗಂಟೆನಂತೂ ಹೊಡೆದ್ವಿ. ಗಂಟೆ ಹೊಡೆದು ಹಂಗೆ ಮುಂದಕ್ಕೆ ಹೋಗ್ತಾ ಸ್ವಾಮಿಯರು ಒಬ್ಬರು ಲಾಡು ಕೊಟ್ಟರು. ಇನ್ನೊಬ್ಬರು ರಾಗಿದು ಹಿಡ್ಕೊಂಡಿದ್ರು. ಇನ್ನೊಬ್ಬರು ತೀರ್ಥ ಕೊಡ್ತಿದ್ರು. ಮತ್ತೊಬ್ಬರು ಮಂಗಳಾರತಿ ಮಾಡಿ ಹೂ ಕೊಡ್ತಿದ್ರು. ನಾವು ಎಲ್ಲ ತಗೊಂಡು ಸರಿ ದೇವ್ರ ದರ್ಶನ ನೆಮ್ಮದಿಯಾಗಂತೂ ಮಾಡ್ಬೋದು ಅಂತ ನೆಮ್ಮದಿಯಾಗಿ ದೇವ್ರ ನೋಡಿದ್ವಿ. ದೇವ್ರ ಹತ್ರ ಬರ್ತಿದ್ದಂಗೆ ಎಲ್ಲ ಕಷ್ಟ, ಎಲ್ಲ ಮನಸ್ಸಲ್ಲಿರೋಂಥ ಏನೇನು ಭಾವನೆ ಇದೆಯಲ್ಲ ಅವೆಲ್ಲ ಕಷ್ಟ ಎಲ್ಲ ದೂರಾಗಿ ಸುಖ ಸಿಕ್ತು. ಎಲ್ಲರೂ ಪ್ರೀತಿಯಿಂದ ಇದು ಮಾಡಿ ಸ್ವಾಮಿಯರು ಹೇಳ್ತಿದ್ರು, ಮುಂದೋಗ್ರಿ ಎಲ್ಲ ಅಂತ. ಅಷ್ಟೊತ್ತು ಕಾದ ಮೇಲೂ ದೇವ್ರನ್ನ ತೃಪ್ತಿಯಾಗಿ ನೋಡೋಕ್ಕಾಗಲಿಲ್ಲ. ಅದೊಂದು ಬೇಜಾರು. ನಿಮಗೋಸ್ಕರ ನೀವು ನೋಡಲಿಲ್ವಲ್ಲ, ನೀವು ಬಂದಿಲ್ಲ ಅಂತ ನಿಮಗೋಸ್ಕರ ಅಂತ ನೋಡ್ತೀವಿ. ಮಂಗಳಾರತಿ ತಗೊಂಡು ದಕ್ಷಿಣೆ ಹಾಕಿ ಇಂತೂ ದೇವರಿಗೆ ಬಂದ್ವಿ. ಹೊರಗೆ ಬರೋಕ್ಕೂ ರಶ್ ಇತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹೊರಗೆ ಬರೋಕ್ಕೂ ಸ್ವಲ್ಪ ರಶ್ ಇತ್ತು. ಅಲ್ಲಿರೋಂಥ ಲಾಡನ್ನು ಇಸ್ಕೊಂಡು ಬಂದ್ವಿ ಹೊರ ನೋಡಿದರೆ ಇಲ್ಲೂ ಗಿಟ್ಟಾಕಿದೆ. ಎಲ್ಲಿ ಹೋಗೋಣ ಅಂದ್ಕೊಂಡು ನಾವು ಹೊರಗೆ ಬಂದ್ವಿ. ಇಲ್ಲಿ ತೀರ್ಥ ಇಸ್ಕೊಂಡ್ವಿ ಇನ್ನೊಂದು ದೇವರಿಂದ. ಅಲ್ಲೂ ಕಾಣಿಕೆ ಹಾಕಿದ್ವಿ ತೀರ್ಥ ಇಸ್ಕೊಂಡು. ಈಗ ಸ್ವಾಮಿಯರ ಹತ್ರ ತೀರ್ಥ ಇಸ್ಕೊಂಡು ಇಲ್ಲಿ 2 ಕಲ್ಲುಗಳನ್ನ ನೆಲೆಸಿದ್ರು. ಯಾಕೆ ಗೊತ್ತಾ? ಆ ಕಲ್ಲಿಂದ ಯಾರು ನಿಲ್ಸ್ಕೊಂಬರ್ತಾರಲ್ಲ ಅವರಿಗೆ ಡೈರೆಕ್ಟಾಗಿ ದೇವ್ರು ಕಾಣುತ್ತೆ. ದೇವ್ರು ಕಂಡು ಖುಷಿಯಾಗಿ ಸಂತೋಷಪಟ್ಟು ಅವ್ರ ಮನಸ್ಸಲ್ಲಿರೋ ಅಂಥ ಯಾವುದಾದ್ರು ವಿಘ್ನಗಳು, ಆ ಕಲ್ಲಿಂದ ಯಾರು ನಿಲ್ಸ್ಕೊಂಬರ್ತಾರಲ್ವ ಅವರಿಗೆ ದೇವ್ರನ್ನ ಡೈರೆಕ್ಟಾಗಿ ನೋಡೋ ಅಂಥ ಪುಣ್ಯ ಸಿಗುತ್ತೆ. ಮತ್ತು ಕಲ್ಲಿಂದ ಹೋದ ಅವ್ರ ಸಂಕಷ್ಟ, ಮನಸ್ಸಲ್ಲಿರೋ ವಿಘ್ನಗಳೆಲ್ಲ ಅಂದರೆ ಸಂಕಷ್ಟಗಳು ಏನೇನು ಇರ್ತಾವಲ್ಲ ಎಲ್ಲದು ಕೂಡ ತೃಪ್ತಿ ಆಗುತ್ತೆ. ಹಂಗೆ ಸ್ವಲ್ಪ ಸೈಡಿಗೆ ಬಂದು ನೋಡಿದ್ವಿ. ವೀರಗಾಸೆ ಆಡ್ತಿದ್ರು. ಅವರಿಗೆ ಭಕ್ತಾದಿಗಳು ಕಾಣಿಕೆಯನ್ನು ಕೊಟ್ಟರು. ಪಕ್ಕದಲ್ಲಿ ಟಮಟೆ ಬಡ್ಕೊಂತ ಅಜ್ಜರು ಏನೋ ಹೇಳ್ತಿದ್ರು. ಏನಂತ ನಮಗೆ ಗೊತ್ತಾಗಲಿಲ್ಲ. ಆದರೆ ವೀರಗಾಸೆ ಮಾಡೋರು ಮಾತ್ರ ಮೈ ತುಂಬ ಹೂವಿನ ಹಾರ, ಬಿಳಿ ಅಂಗಿ, ಪೇಟ ಧರಿಸ್ಕೊಂಡು ಮತ್ತು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಅವರ ಹಳೆ ಕಾಲದ ಕತ್ತಿ ಹಿಡ್ಕೊಂಡು ಸೈಡಿಗೆಲ್ಲ ಹಾವಿನ ಬಳೆ ಥರದ್ದು ಹಿಡ್ಕೊಂಡು ಕೈಯಲ್ಲಿ ಹಾಕಿದ್ರು. ಅಂದರೆ ಶೋಲ್ಡರ್ ಹತ್ರ. ಅವರು ಮತ್ತೆ ತುಂಬ ಚೆನ್ನಾಗಿ ವೀರಗಾಸೆ ಆಡಿ ಡೈಲಾಗ್ ಎಲ್ಲ ಹೇಳ್ತಿದ್ರು. ಏನೇನೋ ಡೈಲಾಗ್ ಹೇಳ್ತಿದ್ರು. ಗದ್ದಲ ಆಗ್ತಿತ್ತು, ಏನೂ ಕೇಳಿಸ್ತಿರ್ಲಿಲ್ಲ. ಅದಕ್ಕೆ ಫುಲ್ ಮ್ಯೂಟ್ ಆಯ್ತು. ಬಂದು ನಾವು ಮತ್ತೆ ಹಿಂದೆ ಜನರು ನಮ್ಮನ್ನು ದಪ್ತಿದ್ರು. ಯಾಕೆ ಗೊತ್ತಾ ಈ ಮುಂದೋಗ್ತಿದ್ದು? ಈಗ ಫ್ಲ್ಯಾಗ್ ಇರ್ತದಲ್ಲ, ಅಂದರೆ ಫ್ಲ್ಯಾಗ್ನ ಹಿಡ್ಕೊಂಡು ಜನರು ಕುಣಿತಾಯಿದ್ರು ದೇವರಿಗೋಸ್ಕರ ಅಂತ. ನಿಮಗೋಸ್ಕರ ತೋರಿಸ್ಬೇಕು ಅಂತ ನಾವು ಜನರು ದಪ್ತಿದ್ರು ಆ ಕಡೆ ಈ ಕಡೆ ಸರ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿ ಅಂತೂ ಇಂತೂ ಮಂದಿ. ಇದು ಮೇನಾಗಿ ಇರೋದು 2 ಧ್ವಜ ಸ್ತಂಭಗಳನ್ನ ಅವರ ಒಂದು ಬಟ್ಟೆನ ಸೊಂಟಕ್ಕೆ ಕಟ್ಕೊಂಡು ಅದ್ರ ಮೇಲೆ ಇದು ಧ್ವಜಸ್ತಂಭನ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ಇದು ತುಂಬ ಕಷ್ಟ ಇತ್ತು. ನೀವು ಇದನ್ನು ನೋಡಿಲ್ಲ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಆದರೆ ನೀವು ನೋಡಬೇಕು ಅಂತ ನಾವು ಇದನ್ನೆಲ್ಲ ಅಷ್ಟು ದೂರಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಡೋಗಿ ಇದನ್ನೆಲ್ಲ ತೋರಿಸ್ತಿರೋದು. ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಈಗ ಫ್ಲ್ಯಾಗ್ ಇದು ಆಗ್ತಿದೆ. ಜನರೆಲ್ಲ ಫುಲ್ಲು ಜೋರಾಗಿ ಬರ್ತಿದ್ದಾರೆ.
ಈಗ ಇದೇ ಚಳಿಗಾಲ ಮುಗೀತಲ್ವಾ, ಮಧ್ಯಾಹ್ನ ತುಂಬ ಅಂಥ ಬಿಸಿಲಲ್ಲೂ ಅಜ್ಜ ಪೇಟ ಹಾಕ್ಕೊಂಡು ಡ್ರಮ್ ಸೆಟ್ ಬಡಿತಿದ್ರು. ಅದು ದೇವರಿಗೋಸ್ಕರ ಅಂತ. ಇವತ್ತು ಗುಗ್ಗಳ ಇತ್ತು, ನಾಳೆ ತೇರು. ಜಾತ್ರೆ ತುಂಬ ಚೆನ್ನಾಗಿತ್ತು. ನೀವು ಮತ್ತೆ ಈ ಜಾತ್ರೆ ಮತ್ತೆ ಒಬ್ಬರು ಅಂಕಲ್ ಜಾತ್ರೆನ ಮುಗಿಸ್ಕೊಂಡು ಬಂದರು. ಅವರು ಈಗ ಮತ್ತೆ ದೇವರಿಗೋಸ್ಕರ ಹಾಡು ಹೇಳೋಕ್ಕೆ ಶುರು ಮಾಡಿದರು. ತುಂಬ ಗದ್ದಲ ಆಯಿತು, ಅದಕ್ಕೆ ಏನೋ ಕೇಳ್ತಿರ್ಲಿಲ್ಲ. ನಾವು ಏನು ಮಾಡಿದ್ವಿ ಗೊತ್ತಾ, ಆವಾಗ ನಮ್ಮ ಒಂದು ಮೇಲಿಂದ ಹಿಡಿಯೋಕ್ಕೆ ಶುರು ಮಾಡಿದ್ವಿ. ಆದರೂ ಸ್ವಲ್ಪ ಜನರ ಗದ್ದಲ ಇತ್ತು, ಕ್ಷಮಿಸಿ ಫ್ರೆಂಡ್ಸ್ ಆ ಜನರ ಗದ್ದಲನ. ಅಂದರೆ ಭಕ್ತಾದಿಗಳೆಲ್ಲ ಇವರೆಲ್ಲ ದೇವರಿಗೋಸ್ಕರ ಅಂತ ದೇವರಿಗೋಸ್ಕರ ಅಂತ ದೂರದಿಂದ ಬಂದಿದ್ದರು. ನಾವು ನೋಡಿದ್ವಿ, ಒಬ್ಬರನ್ನ ಕೇಳಿದ್ವಿ, ಅವರು ಅಜ್ಜ ಪಾಪ ಬೆಂಗಳೂರಿಂದ ಬಂದಿದ್ದರು ಇದಕ್ಕೋಸ್ಕರನೇ ಅಂತ. 10 ವರ್ಷದ ಹಿಂದೆ ಬಂದಿದ್ದರಂತೆ. 10 ವರ್ಷದ ಹಿಂದೆ ಒಂದು ಹರಕೆ ಹೊತ್ಕೊಂಡಿದ್ರಂತೆ. ಆ ಹರಕೆಯಿಂದ ಅವ್ರ ಮನೆ ಸಂಕಷ್ಟಗಳೆಲ್ಲ ದೂರ ಆಗಿತ್ತಂತೆ. ಅದಕ್ಕೆ ಹರಕೆನ ತೀರ್ಸೋಕ್ಕೆ ಬಂದಿದ್ದರು. ಮತ್ತು ಇದು ಜನರೆಲ್ಲ ಮತ್ತೆ ಟೊಮೆಟೊ ಬಡಿಯೋಕ್ಕೆ ಶುರು ಮಾಡಿದ್ರು. ನಾವು ಹೆಂಗೋ ಮಾಡಿ ಕಷ್ಟಪಟ್ಟು ಒಳಗೆ ಬಂದು ನೋಡ್ತಿದ್ವಿ. ನೋಡಿ ದೇವ್ರನ್ನ ಈಗಾದರೂ ನೋಡಿದ್ವಿ ಅಂತ ತುಂಬ ಖುಷಿ ಆಯಿತು ನಮಗೆ. ಇಲ್ಲಿ ನೀವೇನಾದರೂ ಹರಕೆ ಹೊತ್ಕೊಂಡಿರಿ ಅಂದರೆ ಅದು ಕಂಪ್ಲೀಟ್ ಆದಮೇಲೆ ನೀವು ಬಂದು ಹರಕೆ ತೀರಿಸ್ಬೋದು. ಇಲ್ಲಿ ಹರಕೆ ಹೊತ್ಕೊಂಡ್ರೆ ಯಾರಿಗೂ ನಿರ್ಲಕ್ಷ್ಯ ಆಗಿಲ್ಲ. ಆ ವೀರಭದ್ರೇಶ್ವರ ಸ್ವಾಮಿ ನಮ್ಮ ಮನದಲ್ಲಿದ್ದಾರೆ, ಅವರನ್ನು ನಾವು ನಂಬುತ್ತೇವೆ. ಈ ದೇವರು ಎಲ್ಲ ಸಂಕಷ್ಟಗಳು, ಭಕ್ತಾದಿಗಳ ಸಂಕಷ್ಟ ಏನೇನಿತ್ತಲ್ಲ ಎಲ್ಲದನ್ನು ದೂರ ಮಾಡಿದ್ದಾರೆ. ಎಷ್ಟೋ ಜನ ಮಕ್ಕಳಾಗದಿರೋರು ಬಂದು 10 ವರ್ಷ ಗಂಟಲೆ ಮಕ್ಕಳಾಗದಿರೋರು ಬಂದು ಹರಕೆ ಹೊತ್ಕೊಂಡಿದ್ದಕ್ಕೆ ಅದಾಗಿ 2 ವರ್ಷಕ್ಕೆ ಒಬ್ಬರಿಗೆ ಮಕ್ಕಳಾಗಿತ್ತು. ಹಂಗೆ ಈ ದೇವರು ತುಂಬ ಚೆನ್ನಾಗಿತ್ತು. ಮತ್ತು ಸ್ವಾಮಿಯವರು ಬಂದು ಕೂತ್ಕೊಂಡ್ರು. ಅಲ್ಲಿ ಲಿಂಗುಗೆ ಮತ್ತು ಅಲ್ಲಿ ದೀಪನ ಹಚ್ಚಿದ್ರು. ಯಾಕಂದರೆ ಅದು ಹಿಂದಿಂದ ಅವ್ರನ್ನ ಸೀರೆ ಮೇಲೆ, ಅಂದರೆ ಮನೆಯಲ್ಲೇ ಪ್ರತಿ ವರ್ಷ ಬಂದು ಸೀರೆನ ಕಟ್ಕೊಂಡಿದ್ರು. ಆ ಸೀರೆ ಮೇಲೆ ಬಂದು ಕೂರಿಸಿ ಅವ್ರನ್ನ, ಅಂದರೆ ಸ್ವಾಮಿಯವರು ದೇವರಲ್ವಾ, ಅದಕ್ಕೇ ಅವ್ರನ್ನ ಸೀರೆ ಮೇಲೆ ಬಂದು ಕೂರಿಸಿ, ಅಂದರೆ ಅವರು ಕಾಲು ನೆಲಕ್ಕೆ ಟಚ್ ಆಗಂಗಿಲ್ಲ. ದೇವಸ್ಥಾನದ ಮುಂದೆ ಬರೀ ಸೀರೆನೇ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಭಕ್ತಾದಿಗಳು ಆ ಸೀರೆನ ಇದು ಮಾಡೋಂಗಿಲ್ಲ. ನೋಡಿ ಅಲ್ಲಿ ಶಿವಲಿಂಗ ಮೇಲೆ ದೀಪನ ಹಣತೆಯನ್ನು ಹಚ್ಚಿ ಅದನ್ನು ಬೆಳಗುತ್ತಿದ್ದಾರೆ. ಎಷ್ಟು ಸಾವಿರಾರು ಭಕ್ತಾದಿಗಳಿದ್ದಾರೆ ನೋಡಿ ವೀರಭದ್ರೇಶ್ವರ ಸ್ವಾಮಿ ಇದಕ್ಕೆ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಪಲ್ಲಕ್ಕಿ ಇತ್ತು. ಒಂದು ವೀರಭದ್ರೇಶ್ವರ ಸ್ವಾಮಿ ಆದರೆ ಇನ್ನೊಂದು ಯಾವುದೋ ದೇವರು ನಮಗಂತೂ ಗೊತ್ತಿಲ್ಲ. ಜನರೆಲ್ಲ ಬಂದರು, ಎಷ್ಟೋ ಜನ ಈ ದೇವರನ್ನು ನೋಡ್ಕೊಂಡು ಹೋಗೋಕ್ಕೆ ಅಂತಲೇ ಬರ್ತಾರೆ ದೂರದಿಂದ. ನಾನು ಹೇಳ್ದಂಗೆ ಸ್ವಾಮಿಯರಿದ್ದಾರಲ್ಲ ಅವ್ರು ಹೇಳಿದರು, ಏನಾದರೂ ಸಂಕಷ್ಟ ಇದ್ದರೆ ಬಂದು ಕೇಳ್ಕೊಳ್ಳಿ ಅಂತ. ನಾವು ಎಲ್ಲ ಸುಖ ಸಂತೋಷದಿಂದ ಇರಬೇಕು ಅಂತ ಕೇಳ್ಕೊಂಡಿದ್ದೆ. ಮತ್ತು ಪಲ್ಲಕ್ಕಿ ಮುಂದೋಯ್ತು. ಮತ್ತು ಈಗ ಭಜನೆ ಶುರು ಆಯಿತು. ಭಜನೆ ನೋಡಿ, ಭಜನೆ ಹಾಡು ಎಷ್ಟು ಚೆನ್ನಾಗಿ ಕೇಳ್ತಿದೆ ಅಲ್ವಾ. ಆದರೆ ಭಜನೆ ಹಾಡು ಸ್ವಲ್ಪ ನಿಧಾನಕ್ಕಿದೆ. ಭಜನೆ ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಭಜನೆನ ಕೇಳ್ತಿದ್ದಂಗೆ ಅಷ್ಟು ಹೊತ್ತು ಬಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಯಿತು. ನೋಡಿ ಫ್ರೆಂಡ್ಸ್, ಭಜನೆ ಎಷ್ಟು ಚೆನ್ನಾಗಿತ್ತಲ್ವ. ಹಾಡನ್ನು ನೀವು ಕೇಳಿದ್ರಿ. ಅದು ಸಣ್ಣ ಹಾಡು, ದೂರದಿಂದ ಹಾಕಿದ್ರು ದೇವಸ್ಥಾನದಲ್ಲಿ. ಇದು ದೇವಸ್ಥಾನದಿಂದ ಸ್ವಲ್ಪ ಹೊರಗಿತ್ತು. ಸ್ವಲ್ಪ ಕೇಳಿದ್ರು ಆ ಹಾಡು ಕೇಳ್ತಿದ್ದಂಗೆ ಅಷ್ಟು ಹೊತ್ತು 1 ಕಿಲೋಮೀಟ್ರ್ ಗಂಟಲೆ ನಡ್ಕೊಂಬಂದ ನಮ್ಮ ಸಂತೋಷ, ನಮ್ಮ ಕಾಲು ನೋವೆಲ್ಲ ಸಂತೋಷ ಆಯಿತು. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.